ಪಾರ್ಟಿಯಿಂದ ನಮ್ಮ ACCಯಿಂದನೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆನಲ್ಲೂ ಕ್ಷೇತ್ರ ವೈಸು ಒಂದು ಸ್ಥಳೀಯ ಕೋಆಪರೇಟಿವ್ ಚುನಾವಣೆ ನಡೀತಾ ಇದೆ. ಈ ವರ್ಷ ಪೂರ್ತಿ ಮಾರ್ಚಿಂದ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಲ್ಲ ಸ್ಥಳೀಯ ಚುನಾವಣೆ ನಡೆಯುತ್ತೆ. ಒಂದು ಕಡೆ ಕೋಆಪರೇಟಿವ್ ಪ್ರಾರಂಭ ಆಗಿದೆ, ಈ ತಿಂಗಳ ಎಂಡ್ ಒಳಗಡೆ, ಏಪ್ರಿಲ್ ಎಂಡ್ ಒಳಗಡೆ ಕೊನೆ ಆಗುತ್ತೆ. ಅದಾದಮೇಲೆ PLD ಬ್ಯಾಂಕ್ ಆಗಿದೆ, ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಗ್ತಕ್ಕಂಥದ್ದಕ್ಕೆ ಹತ್ರ ಬಂದಿದೆ. ಸೊ ಅದಾದಮೇಲೆ ಪುರಸಭೆ ನಗರಸಭೆಗಳು ಆಗ್ತವೆ ಅಕ್ಟೋಬರ್ ನವಂಬರಲ್ಲಿ. ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಪಂಚಾಯತಿ ಆಗುತ್ತೆ. ಅದರಿಂದ ಈ ಎಲ್ಲ ಚುನಾವಣೆನ ನಾವು ಏನು 5 ಗ್ಯಾರಂಟಿ ಕೊಟ್ಟು 2 ವರ್ಷ ಸರ್ಕಾರ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಅನೇಕ ಜನಪರವಾದಂಥ ಕಾರ್ಯಕ್ರಮದ ಜೊತೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಚುನಾವಣೆ ಎಲ್ಲ ಗೆಲ್ಲಬೇಕು ಅನ್ನೋದು ನಮ್ಮ ಪಕ್ಷದ ಒಂದು ಆಲೋಚನೆ. ಅದರಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒಳಗೊಂಡು ಪಕ್ಷದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರನ್ನ ಸೇರಿಸ್ಕೊಂಡು ಪ್ರತಿ ತಾಲೂಕಿನಲ್ಲಿ ಒಂದು ಕಾರ್ಯಕರ್ತರ ಸಭೆನ ಮಾಡಬೇಕು ಅಂತ, ಅದಕ್ಕೆ ಇವತ್ತು ಮೊದಲನೇದಾಗಿ ಮಂಡ್ಯ ಕ್ಷೇತ್ರದಲ್ಲಿ ರವಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕರ್ತರ ಸಭೆ. ಏನಿಲ್ಲ, ಈ ಕೋಆಪರೇಟಿವ್ ಚುನಾವಣೆ ಎಲ್ಲ ಪಾಸಿಟಿವ್ ಆಗಿ ನಾವು ಗೆಲ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ, ಕನಿಷ್ಠ 2 ರಿಂದ 2.5 ಲಕ್ಷ 3 ಲಕ್ಷದವರೆಗೂ BJP ಓಟ್ ಈ ಜಿಲ್ಲೆನಲ್ಲಿ ಇವತ್ತಲ್ಲ 20 ವರ್ಷದಿಂದ ರಾಮಲಿಂಗ ಅಣ್ಣ ಅಂತೇಳಿ ಲಾಯರ್ ನಿಂತಿದ್ರು. ಅವಾಗ್ಲೂ 1.25 ಲಕ್ಷ 1.5 ಲಕ್ಷ ಓಟ್ ತಗೊಂಡಿದ್ರು. ಸೊ ಇವತ್ತು ಲೋಕಸಭಾ ಚುನಾವಣೆ ಬಿಟ್ಟು ಬೇರೆ ಚುನಾವಣೆ ಅಂದಾಗ BJPಯವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಕ್ಯಾಂಡಿಡೇಟ್ ಮೇಲೆ ತೀರ್ಮಾನ ತಗೊಂಡು ವೋಟ್ ಹಾಕುವಂಥ ಸಿಚುವೇಶನ್ ಇದೆ, ಅಸೆಂಬ್ಲಿ ಅಥವಾ ಇನ್ನೊಂದು ಅವ್ರ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಾಗ. ಬಟ್ ಪಾರ್ಲಿಮೆಂಟ್ ಚುನಾವಣೆಗೆ ಯಾರು ನಿಂತ್ಕೊಂಡ್ರು ಮೋದಿಯವರ ಹೆಸರಿನಲ್ಲಿ ಪಾರ್ಲಿಮೆಂಟ್ಗೆ ಹಾಕ್ತಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. JDSಗೂ ಕಾಂಗ್ರೆಸ್ಗೂ ಫೈಟ್ ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಅವ್ರೇನು ಲೆಕ್ಕಕ್ಕಿಲ್ಲ ಅಂತ ಹೇಳಲ್ಲ. ಅವ್ರ ಥರ ನಮ್ಮ ಪುಟ್ಟರಾಜ ಹೇಳ್ತಾರಲ್ಲ, ನಮ್ಮ ಪುಟ್ಟರಾಜಣ್ಣ ಹೇಳ್ತಾರಲ್ಲ, ಕಾಂಗ್ರೆಸ್ಸು ಚಲುವರಾಯಸ್ವಾಮಿ ಯಾವ ಲೆಕ್ಕ, ಅವನು ಡೆಡ್ ಹಾರ್ಸು ಅದೆಲ್ಲ ಹೇಳ್ತಾರಲ್ಲ, ಹಂಗೇನು ನಾನು ಯಾವತ್ತೂ ಹೇಳಿಲ್ಲ. ಸೊ JDSಗೂ ಇಲ್ಲಿ ಮೂಲ ಈ ರಾಜ್ಯದಲ್ಲಿ ಯಾವುದಾದ್ರು ಒಂದು ಶಕ್ತಿ ಇರೋ ಜಿಲ್ಲೆ ಇದ್ದರೆ JDSಗೆ ಅದು ಮಂಡ್ಯನೇ. ಸೊ ಕಾಂಗ್ರೆಸ್ಗೂ ಸಹ ಅಷ್ಟೇ ನಾವು ಶಕ್ತಿ ಇದೆ. ಒಂದು ಸಾರಿ ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕಿದ್ರೆ ಅವರೊಂದು 2 ಸೀಟ್ ಹೆಚ್ಚಾಗಿ ಗೆಲ್ಬೋದು, ನಾವು ಹೆಚ್ಚು ಎಫರ್ಟ್ ಹಾಕಿದ್ರೆ ನಮಗೊಂದು 2 ಸೀಟ್ ಗೆಲ್ಬೋದು. ಆದರೆ ಈಗ ಫ್ಯಾಕ್ಟ್ರಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಯೂನಿವರ್ಸಿಟಿ ಮಾಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ನಮಗೆ ಅನುಕೂಲಕರವಾದಂಥ ವಾತಾವರಣ ಇದೆ. ಜಿಲ್ಲೆ ಜನರ ಪರವಾದಂಥ ಅನೇಕ ನೀರಾವರಿ ಇಲಾಖೆಯಲ್ಲಿ ಮಾಡ್ರನೈಸೇಷನ್ ಮಾಡ್ತಾಯಿದ್ದೀವಿ. 5 ವರ್ಷ ಏನೂ ಆಗಿರಲಿಲ್ಲ, ಅನೇಕ ರಸ್ತೆಗಳನ್ನ ಮಾಡಿದ್ದೀವಿ. ಕುಡಿಯೋ ನೀರಿನ ಯೋಜನೆ JJM ಯೋಜನೆಯನ್ನು ಸಾಕಷ್ಟು ಕಾರ್ಯರೂಪಕ್ಕೆ ತರ್ತಾಯಿದ್ದೀವಿ. ಇವೆಲ್ಲ ಇರೋದ್ರಿಂದ ನಮಗೆ ಈ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಬೇಕೋ ನಾವೆಲ್ಲ ವಾತಾವರಣವನ್ನು. ಸರ್, ರಾಜಣ್ಣ ಅವರು ಸರ್ 3 ಪುಟಗಳು ದೂರು ಕೊಟ್ಟಿದ್ದಾರೆ ಸರ್. ಆದರೆ ಅವರ ಒಂದು ಸರ್ಕಾರಿ ನಿವಾಸದಲ್ಲಿ CC ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಕೊಟ್ಟಿಲ್ಲ, ಈ ರೀತಿ ಹನಿ ಟ್ರಾಪ್ ಆಗ್ತಿದೆ ಅಂತ ಹೇಳಿ ಗೃಹ ಸಚಿವರು ಗೃಹ ಸಚಿವರು ಹೇಳಿದಾರಲ್ಲ, ಎಲ್ಲಿ ತನಿಖಾ ಅಧಿಕಾರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವರು ಕೊಟ್ಟ ಮೇಲೆ ನಾವು ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾವ ಥರದಲ್ಲಿ ತನಿಖೆ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಸೆಂಬ್ಲಿನಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಉನ್ನತ ಮಟ್ಟದ ತನಿಖೆನೇ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ. ಈಗ ಪಕ್ಷದಲ್ಲಿ ಮುಜುಗರ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸದನದಲ್ಲಿ ಚರ್ಚೆ ಆಗಿದೆ. ಸೊ ವಿರೋಧ ಪಕ್ಷದ ಎಲ್ಲರೂ ಇದನ್ನು ತನಿಖೆ ಮಾಡಬೇಕು ಅಂತ. ತಪ್ಪೇನಿಲ್ಲ. ಇದು ಹಿಂದೆ ಸುಮಾರು ಜನ ಈಗ ಕೇಂದ್ರದ ಮಟ್ಟದವರು ಇದ್ದಾರೆ ಅಂತ ಹೇಳಿದ್ರು ಅವರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಕಳೆದ 6 ತಿಂಗಳು 1 ವರ್ಷದಿಂದ ಒಂದಷ್ಟು ಜನ ಸ್ಟೇ ತಗೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಅವತ್ತು ಹೈಕೋರ್ಟ್ನಲ್ಲಿ ಕೆಲವರೆಲ್ಲ ಮೀಡಿಯಾ ರಿಲೇ ಮಾಡ್ದಂಗೆ ಸ್ಟೇ ತಗೊಂಡಿದ್ದಾರೆ. ಅದೆಷ್ಟೋ ಜನ, ಅದು ನನ್ನ ನಂಬರ್ ಗೊತ್ತಿಲ್ಲ. ಅದರಿಂದ ಅದೆಲ್ಲ ರೆಫರ್ ಮಾಡಿದ್ದಾರೆ ಇವರು. ಸೊ ಇದು ಎಲ್ಲ ಪಕ್ಷದಲ್ಲೂ ಈ ಥರದ ನಡೀತಾ ಇದೆ ಅಂತೇಳಿ ಎಲ್ಲ ಪಕ್ಷದಲ್ಲಿ ಇರೋ ನಾಯಕರ ಮೇಲೆಲ್ಲ ಈ ಥರ ಆಗ್ತಾ ಇದೆ ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿ 40-48 ಜನ
ಈ ಸ್ಟೇ ತಗೊಂಡಿರ್ತಕ್ಕಂಥದ್ದು ಇದೆಲ್ಲ ಪ್ರಸ್ತಾಪ ಮಾಡಿದಾಗ ತಪ್ಪೇನಿದೆ, ತನಿಖೆ ಮಾಡಿ ಸಂಪೂರ್ಣವಾಗಿ ಇದನ್ನು ಒಂದು ಸಾರ್ವಜನಿಕರ ಒಂದು ಮಾಹಿತಿಗೆ ಮುಂದಿನ ತನಿಖೆ ಮಾಡಿ ಅದನ್ನು ಕಂಪ್ಲೀಟ್ ಹೊರಗಡೆ ನಾಳೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಸೊ ಆದರೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ರೆ ಮುಖ್ಯಮಂತ್ರಿ ಇರ್ತಾರೆ. ಅವಾಗ ಅಲ್ಲಿ ಏನು ನಡೆಯುತ್ತೆ ನೋಡೋಣ. ನಾನು ಇಲ್ಲೇ ಅಡ್ವಾನ್ಸ್ ಆಗಿ ಸದನದಲ್ಲಿ ಈ ಚರ್ಚೆ ಆದ ಬಳಿಕವಾಗಿ ಜನರು ಟಾಕ್ ಬಂದಿದೆ ಸರ್. ಅಂದ್ರೆ ಈ ರೀತಿ ಮನಸ್ಥಿತಿ ಇರೋರಿಗೆ ತಾನೇ ಆ ರೀತಿ ಆಗೋದು ಅಂತ ಹೇಳಿ. ಅದೇನೇ ಇರಲಿ ಅದನ್ನೆಲ್ಲ ನಾನು ಪ್ರಿಡಿಕ್ಟ್ ಮಾಡಿ ಹೇಳಲಿಕ್ಕಾಗಲ್ಲ. ಬಟ್ ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ, ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ. ಇವತ್ತು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾಳೆ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟು ಮುಖ್ಯಮಂತ್ರಿಯವರೇ ಚರ್ಚೆ ಮಾಡ್ತಾರೋ, ಉಪಮುಖ್ಯಮಂತ್ರಿಯವರು ಚರ್ಚೆ ಮಾಡ್ತಾರೋ, ರಾಜಣ್ಣವ್ರು ಆ ಸಬ್ಜೆಕ್ಟ್ ತರ್ತಾರೋ ನನಗೆ ಗೊತ್ತಿಲ್ಲ. ನಿಮ್ಮ ಸಹೋದ್ಯೋಗಿಗಳು ಸರ್ ಇದನ್ನೆಲ್ಲ ನಮಗೆ ಹೇಳ್ಬೇಕಾಗಿತ್ತು, ನಾಲ್ಕು ಗೋಡೆ ಮಧ್ಯೆ ಮಾತಾಡೋದು ಆಯ್ತು, ಆಗೋಗಿದೆ. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ ಏನು ಪ್ರಯೋಜನ? ನಾನು ಹೊರಗಡೆ ಬಂದು ಇನ್ನೊಂದು ಹೇಳ್ತಾ ಇದ್ದಾರೆ. ನಾನು ಯಾವುದ್ರ ಬಗ್ಗೆನೂ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಮಗೆ ಪಕ್ಷದಲ್ಲಿ ನಾಯಕರಿದ್ದಾರೆ, ಸರ್ಕಾರದಲ್ಲಿ ಮುಖ್ಯಸ್ಥರಿದ್ದಾರೆ, ಅವರು ಅದನ್ನೆಲ್ಲನೂ ತೀರ್ಮಾನ ಡ್ಯಾಮ್ನಲ್ಲಿ ಒಂದು ಗೇಟ್ ಇದಕ್ಕಿದ್ದಂಗೆ ಓಪನ್ ಆಗಿ ನೀರು ಪೋಲಾಗಿದೆ ಸರ್. ಸರ್, ಒಂದು ನಮ್ಮ ಮಂಡ್ಯ ಜಿಲ್ಲೆಯ ಜನಕ್ಕೆ ಮಾಹಿತಿ ಕೊಡೋನಾಗ ತಾವು ಸಹ ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು ಅಂತ ವಿನಂತಿ. ಅಥವಾ ಯಾರಾದ್ರೂ ಸಾರ್ವಜನಿಕರು ಈ ಥರದ ಆಕ್ರೋಶನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಮೊನ್ನೆ ಭದ್ರಾದಲ್ಲಿ ಒಂದು ಗೇಟ್ ಪ್ರಾಬ್ಲಮ್ ಆಯಿತು, ಇಡೀ ಟಿ ಬಿ ಡ್ಯಾಮ್ನಲ್ಲಿ. ಇಡೀ ವಿರೋಧ ಪಕ್ಷದವರೆಲ್ಲ ಏನಂದರೆ ಇದೊಂದು ಅವಕಾಶ ಉಪಯೋಗಿಸ್ಕೋಬೇಕು ಸರ್ಕಾರದ ಮೇಲೆ, ಸರ್ಕಾರದ ವಿರುದ್ಧವಾಗಿ ಮಾತಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ. ಅದನ್ನಲ್ಲ, ವಿರೋಧ ಪಕ್ಷದವ್ರಿಗಾಗಲಿ ಯಾರಿಗೆ ಆಗಲಿ ಮಾಧ್ಯಮದವ್ರಿಗಾಗಲಿ ಅದಲ್ಲ. ಏನಪ್ಪ ಹಿಂಗೆ ಆಗ್ಬಿಡ್ತು, ಆಗಬಾರ್ದಾಯಿತು, ಇದಕ್ಕೇನಾದ್ರು ಬೇಗ ಸರಿ ಮಾಡಿ ಅಂತ ಹೇಳಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದು ಒಂದು ರಾಜ್ಯದ ಹಿತ, ಜನರ ಹಿತ ಅಂತ. ಅದು ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರು. ಆದರೆ ಅದೃಷ್ಟವಶಾತು ನಾವು ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು ತಕ್ಷಣ ಟೆಕ್ನಿಕಲ್ ಮ್ಯಾನ್ ಕರೆಸಿ ಎಲ್ಲ ಸೆಟ್ರೇಟ್ ಮಾಡಿದ್ರು. ಅವಾಗ ಯಾರೂ ಮಾತಾಡಲಿಲ್ಲ, ಅಭಿನಂದನೆಯೂ ಸಲ್ಲಿಸಲಿಲ್ಲ, ಸುಮ್ಮನಾದ್ರೆಲ್ಲ. ಇವತ್ತು ಇಲ್ಲಿ ಮೇಂಟೆನೆನ್ಸು ಪ್ರತಿ ವರ್ಷ 80 ಅಡಿಗಿಂತ ಕೆಳಗಡೆ ಇಳಿದ್ರೆ ಮೇಂಟೆನೆನ್ಸ್ ಮಾಡ್ತಾರೆ. ಈಗ 107 ಅಡಿ ಇದೆ. ಇನ್ನು ಈಗಾಗಲೇ ಮಳೆ ಬರೋವಂಥ ಎಲ್ಲ ವಾತಾವರಣಗಳು ಸಹ ನಮಗಿದೆ. ಸೊ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. 80 ಅಡಿ ಇಳಿದ ಮೇಲೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಅದರಿಂದ ಏನು ಮೇಂಟೆನೆನ್ಸ್ ಮಾಡೋ ಸಂದರ್ಭದಲ್ಲಿ ಟೆಕ್ನಿಕಲ್ಲಾಗಿ ಒಂದು ಗೇಟು ಸಡನ್ನಾಗಿ ಆಪ್ರೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ನೀರು ಬೆಳಗ್ಗೆ 8 ಗಂಟೆಗೆ ಗೊತ್ತಾಗಿದೆ ಅವರಿಗೆ. ಸೊ ಅಷ್ಟರೊಳಗಡೆ ತಕ್ಷಣ ಟೆಕ್ನಿಕಲ್ ಟೀಮ್ ಎಲ್ಲ ಎಚ್ಚೆತ್ಕೊಂಡು ಸಾಯಂಕಾಲ 5 ಗಂಟೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ. ಭಾಳ ಹೆಚ್ಚು ಅಂತ ಅಂದರೆ 600-700 ಕ್ಯೂಸೆಕ್ಸು ನೀರು ಹೊರಗಡೆ ಹೋಗಿದೆ. ಇದೊಂದು ಕಂಪ್ಲೇಂಟು ಅಥವಾ ಇದು ಏನೋ ಮಾಡಬಾರ್ದು ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 1930-39ರಲ್ಲಿ ಇವತ್ತು ಡ್ಯಾಮು ಆಗಿರೋದು. ಇಲ್ಲಿವರೆಗೆ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಿದೆ, ಪೂರ್ಣ ಥರದ ಇದಾಗಿಲ್ಲ. ಇಂಥ ಸಂದರ್ಭದಲ್ಲಿ ಏನಾದ್ರು ಆದಾಗ ತಕ್ಷಣ ಸರಿಪಡಿಸೋದು ಸೂಕ್ತನೋ ಅಥವಾ ಅದನ್ನು ಕಾಮೆಂಟ್ ಮಾಡೋದು ಸೂಕ್ತನೋ ನನಗೆ ಗೊತ್ತಿಲ್ಲ. ಏನು ಮಾಡೋಕ್ಕಾಗುತ್ತೆ? ಈಗ ನಿಮ್ಮ ಮುಂದೆ ನಿಂತ್ಕೊಂಡ್ರೆ ನನಗೇನೋ ನೀವೆಲ್ಲ ವಿಶ್ವಾಸ ಇದ್ದೀರಿ, ಆಮೇಲೆ ನೀವೆಲ್ಲ ಒಳ್ಳೇದು ಕೇಳೋದು ಕೇಳಿ ಉತ್ತರ ಹೇಳೋಷ್ಟು ಸಮಾಧಾನ ಇದೆ. ನಾವು ಹೇಳ್ತೀವಿ, ನಮ್ಮ ಮೇಲೆ ನೀವು ಮೇಲೆ ಬಿದ್ರೂ ಹೇಳ್ತೀವಿ, ಕೂಲಾಗಿ ಸಮಾಧಾನವಾಗಿ ಕೇಳಿದ್ರು. ಅಧಿಕಾರಿಗಳಿಗೆ ನೀವು ಎದುರಿಸ್ಬಿಡ್ತೀರಲ್ಲ, ದಡದಡದಂತೆ. ನೋಡು ಬ್ರದರ್, ತಪ್ಪು ತಿಳ್ಕೊಬೇಡ. ಅಧಿಕಾರಿಗಳಿಗೆ ಒಂದು ಇತಿಮಿತಿ ಇದೆ. ಯಾವುದೇ ಅಧಿಕಾರಿಗಳು ಸಹ ಅವರು ಆ ಲಿಮಿಟ್ ಮೀರಿ ಶಾಸಕರ ಥರ ಅಥವಾ ಮಂತ್ರಿಗಳ ಥರ ಮೀಡಿಯಾಕ್ಕೆ ಹೋಗೋಕ್ಕಾಗಲ್ಲ. ಸಾರ್ವಜನಿಕರ ಥರ ಅವ್ರಿಗೆ ಅವ್ರ ಲಿಮಿಟೇಷನ್, ಅವ್ರ ಕೆಲಸ ಏನು. ಅವರು ನನ್ನ ಗಮನಕ್ಕೆ ತಂದರು, DC ಅವ್ರ ಗಮನಕ್ಕೂ ತಂದವ್ರೆ, ನೀರಾವರಿ ಸಚಿವರ ಗಮನಕ್ಕೂ ತಂದವ್ರು. ತಕ್ಷಣ ಅದು ಆಗ್ತಿದ್ದಂಗೆ ತಂದಿದ್ದಾರೆ. ಬೆಳಗ್ಗೆನೆ ತಕ್ಷಣ ಸರ್ ಮಾಡಿದ್ದಾರೆ, ಸ್ಟಾಪ್ ಆಗಿದೆ. ನಮಗೆ ಯಾರೋ ಬೇರೆಯವ್ರ ಪಾಪ ಮಾತಾಡಿದ್ರೆ ಅದಕ್ಕೆ ನಾನೆಲ್ಲ ಉತ್ತರ ಹೇಳೋದು ಸೂಕ್ತ ಅಲ್ಲ. ಸಾರ್ವಜನಿಕರು ಕೆಲವೊಮ್ಮೆ ಅವರ ಅಭಿಪ್ರಾಯದಂತೆ ಅವ್ರಿಗೆ ಸಿಕ್ಕಿದ ಮಾಹಿತಿ ಅಂತ ಕೊಟ್ಟಿರ್ತಾರೆ, ಅದನ್ನೆಲ್ಲ. ಇದು ಯಾರೂ ತಮಿಳ್ನಾಡಿಗೆ ನೀರು ಬಿಟ್ಟರು, ತಮಿಳ್ನಾಡಿಗೆ ನೀರು ಬಿಡೋಕ್ಕೋಸ್ಕರ ಯಾರ ಗೇಟ್ ಹೊಡೆದಾಕ್ತಾರ?
ಗೇಟನ್ನು ಡ್ಯಾಮೇಜ್ ಮಾಡ್ತಾರಾ? ಯಾರು ಮಾಡೋಕ್ಕೆ ಸಾಧ್ಯನಾ? ನೀವು ಇದು ತಮಿಳ್ನಾಡಿಗೂ ಇದಕ್ಕೂ ತಮಿಳ್ನಾಡು ನೀರು ಕೇಳೋರ ಈಗ ಯಾಕ್ರಿ ಸುಮ್ಮನೆ ಹಿಂಗೆಲ್ಲ ಮಾತಾಡ್ತೀವಿ? ನೀವೆಲ್ಲ ನಮ್ಮ ಹುಡುಗರ್ರಿ, ಯಾರಾದ್ರೂ ಹೇಳ್ದಾರ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೋಡ್ರಿ. ಒಳ್ಳೇದು ಹೇಳಿದಾಗ ಜಾಸ್ತಿ ಹೇಳಿ, ಕೆಟ್ಟದ್ದು ಹೇಳಿದಾಗ ವೆರಿ ವೆರಿ ಕಮ್ಮಿ ಬಿಡಿ. ಅಲ್ಲಿ ದುರಸ್ತಿ ಆದ್ಮೇಲೆ ಅದನ್ನೇನೋ ಫೈನಲೈಸ್ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇತ್ತು ಅನ್ನೋದು ಗೊತ್ತಿಲ್ಲ ನನಗೆ. ಕರೆಂಟ್ ಒಂದು ನಿಮಿಷ ಕಣಪ್ಪ, ಅಧಿಕಾರಿಗಳು ಭಾಳ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಕೊಟ್ಟು ಕ್ರಮ ಮಾಡಿ ಸೆಟ್ರೇಟ್ ಮಾಡಿದ್ದಾರೆ. ಭಾಳ ಬೇಗ 4-5 ಗಂಟೆನಲ್ಲಿ ಸರ್ವ್ ಮಾಡಿರೋದ್ರಿಂದ ಅವರಿಗೆ ಯಾವುದೇ ಥರದ ಲೋಪ ಆಗಿಲ್ಲ. ಸೊ ಸ್ವಲ್ಪ ಸಣ್ಣ ಪುಟ್ಟ ತುಂಬ ನಾನು ಈಗಲೂ ಮಂತ್ರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಇದನ್ನೆಲ್ಲ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕು. ಹಳೇ ಭಾಳ 100 ವರ್ಷ ಆದ್ದರಿಂದ ಸ್ವಲ್ಪ ಗೇಟ್ಗಳ ಬಗ್ಗೆ ಟೆಕ್ನಿಕಲ್ ಆಗಿ ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಲಿ ಅಂತ ಹೇಳಿದ್ವಿ. ಸರ್ ಇಲ್ಲಿ ಸರ್ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರು ಮೀಟ್ ಆಗಿದ್ದಾರೆ, ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ನೋಡ್ರಿ, ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಯಾರು ವೈಯಕ್ತಿಕವಾದಂಥ ಭೇಟಿ ಆಗಿದೆ. ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್, ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ, ಅವಶ್ಯಕತೆಯೂ ಇಲ್ಲ. ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಸತೀಶ್ ಜಾರಕಿಹೊಳಿಗೂ ಅವಶ್ಯಕತೆ ಇಲ್ಲ. ಭೇಟಿ ಯಾಕಾಯಿತು ಏನಾಯಿತು ಅಂತ ನಾನು ಕೇಳಲಿಕ್ಕಾಗಲ್ಲ. ಅದು ಅವ್ರವ್ರ ಇಚ್ಛೆ, ಯಾರನ್ನೂ ಭೇಟಿ ಮಾಡಿ ಸದ್ಯದಲ್ಲೇ ತೀರ್ಮಾನ ತಗೋತಾರೆ. ಸರ್, ಕಾವೇರಿ ನದಿ ಒತ್ತುವರಿ ತೆರವು ಮಾಡ್ತೀವಿ ಮತ್ತೆ ಮಲಿನ ಆಗ್ತಾರನ್ನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಸಿ ಅಲ್ಲ. ಅದಂದ್ರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ? ಈಗ ಸುಮಾರು ಒತ್ತುವರಿ ಆಗಿದೆ. ಈಗ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೇ ಅಲ್ವಾ ಸಚಿವರು ಹೇಳ್ತಾ ಇರೋದು. ಸಚಿವರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಕುಲ್ಲ ಮಾಡ್ತೀವಿ ಅಂತ ಅಂದರೆ ತಪ್ಪೇನಿಲ್ವಲ್ಲ, ಮಾಡಲಿ, ಸಂತೋಷ. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ. ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ದು. ಆ ಜಾಗದಲ್ಲಿ 60 ಕೋಟಿ ಅಂತ ಏನೋ ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಬೇಗ ತೀರ್ಮಾನ. ಥ್ಯಾಂಕ್ ಯು. ಯಾರು ಪಾಪ ಏನು ಮಾಡ್ತಾರ್ರಿ? ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ, ಅವ್ರ ತಮ್ಮ ಮಂಡ್ಯ ಹಾಸನ 2 ಕಣ್ಣು ಅಂತಾರೆ, ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ, ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ, ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಇದು ನಾನು ಹೇಳಿದೆ ಮೊನ್ನೆ, ನೀವು ಸ್ಟೋರಿ ಮಾಡಿದರೆ ಒಂದು ದಿವಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು. VC ಫಾರಮ್ನಲ್ಲಿ ಇತಿಹಾಸ 1931ರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ಸಹ GKVKಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ. ಸೊ ಹಾಸನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟು ಇರ್ತಕ್ಕಂಥದ್ದು. ಸೊ ಇಲ್ಲಿ ಬರೀ 80ರಿಂದ 100 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ 180 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ 1.5ರಿಂದ 2 ಗಂಟೆ ಜರ್ನಿ, ಅಲ್ಲಿ 2.5-3 ಗಂಟೆ ಜರ್ನಿ. ಸೊ ಇಲ್ಲಿ ತನಿಖೆಗೆ, ರಿಸರ್ಚ್ಗೆ ಸಫಿಷಿಯೆಂಟ್ ವಾಟ್ರ್ ಇದೆ, ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ. ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು, ತಜ್ಞರು ಎಲ್ಲರೂ ಸಹ ಈ ಕ್ಲೈಮೆಟಿಕ್ ಝೋನ್ ಏನಿದೆ, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಒಂದೇ ವಾತಾವರಣ ಇರೋದ್ರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ. ರೈತರಿಗೆ ಅನುಕೂಲ ಆಗಬೇಕು ಅಂತ. ಹಾಸನ ಬೇರೆ, ಮಂಡ್ಯ ಬೇರೆ ಅಲ್ಲ, ನಮಗೆಲ್ಲವೂ ಒಂದೇ. ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ. ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಹಾಸನ. ರೆವಿನ್ಯೂ ವಿಭಾಗನೂ ಅವ್ರಿಗೆ ಏನೋ ಆಸೆ, ಮೈಸೂರು ವಿಭಾಗನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತಾರೆ, ಈ ಯೂನಿವರ್ಸಿಟಿನ ಹಾಸನಕ್ಕೆ ತೊಗೊಂಡೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೇನೋ. ಆಸೆ ನಿರಾಸೆ ಆಗಿದೆ ಪಾಪ. ಬಿಡಿ, ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡೋವಂಥ ಸಂದರ್ಭ ಸನ್ನಿಹಿತ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು. ಸೊ ಅವ್ರ ತಮ್ಮ ಮಾತಾಡ್ತಾ ಇಲ್ವಲ್ಲ, ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಹಾಸನ ಸೇರಿರೋದ್ರಿಂದ ತಪ್ಪೇನು, ಬೆಂಗಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಅವರು ಬುದ್ಧಿನ. ಅಯ್ಯೋ ಗುರು, ಅವರ ಜನತಾ ದಳದ ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದನಲ್ವಾ, ಎಲ್ಲ ನೋಡಿದ್ದೀನಿ. ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು. ನಮ್ಮ ಮಂಡ್ಯ ಜಿಲ್ಲೆ ಜನ
ಜನತಾದಳದ ಯಾಕೆ ಚಲುವರಾಯಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬಿಟ್ಟದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು. ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಚಲುವರಾಯಸ್ವಾಮಿ ಈ ಜಿಲ್ಲೆಯವನಾಗಿ, ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಈ ಜಿಲ್ಲೆ ಅಭಿವೃದ್ಧಿಗೆ. ಸೊ ಇವರು ಯಾವ ರೀತಿ ನಿಲುವನ್ನ ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾದರೆ ಸಂತೋಷ, ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳಲ್ಲ. ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ಅವ್ರ ಕೈಲಿ ಸಹಿಸಕ್ಕೆ ಆಗೋದೇ ಇಲ್ಲ. ಅವ್ರ ಕೈಲಿ ಈಗ ಬೇಕಾದ್ರೆ ನೀವು ನಿಮ್ಗೇನು ಬೇಕೋ ಫೆಸಿಲಿಟೀಸ್ ಕೊಡ್ತೀನಿ. ಹಾಸನದಲ್ಲಿ ಏನೆಲ್ಲ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣವರು ಮಾಡಿದರು. ಸೊ ಮಂಡ್ಯದಲ್ಲಿ ಏನಿದೆ ನೋಡ್ಕೊಂಬನ್ನಿ ಒಂದ್ಸಲಿ, ಗೊತ್ತಾಗಲಿ. ಥ್ಯಾಂಕ್ ಯು. ಗಣಿ ಇಲಾಖೆ ಸಭೆ ಕರೆದಿದ್ದೀವಿ ಸರ್, ಏನು ಸೊ ಕೆಲವೆಲ್ಲ ಸಾಕಷ್ಟು ಸರ್ವೆಗಳು, ಜಾಯಿಂಟ್ ಸರ್ವೆಗಳು ಅನೇಕ ಬಾರಿ ನನಗೆ ಕಂಪ್ಲೇಂಟ್ಗಳು ಬರ್ತಿದ್ದೋ, ಚರ್ಚೆ ಬರ್ತಿದ್ದೋ, ಅದಕ್ಕೆ ಒಂದ್ಸಲಿ ರಿವ್ಯೂ ಮಾಡೋಣ ಅಂತ ಕರೆದು. ಡ್ರೋನ್ ಸರ್ವೆ ಒಂದು ಆಗುತ್ತೆ ಅಂತ ಹೇಳಿದ್ರು. ಡ್ರೋನ್ ಸರ್ವೆ ಆಗಿದೆ, ಅದನ್ನು ಏನೋ ಕಂಪ್ಲೀಟ್ ಆಗಿಲ್ಲ ಅಂತಾರೆ. ಮತ್ತು ಈ ನ್ಯಾಷನಲ್ ಹೈವೇದು NOC ಕೊಟ್ಟಿದ್ದಾರೆ, ಅದು ಹಿಂದೆ ಪೆನಾಲ್ಟಿ ಹಾಕಿದ್ರು, ಅದನ್ನು ಮುಚ್ಚಾಕಿದ್ದಾರೆ ಅಂತಾರೆ. ಈ ಥರದ್ದು ಏನೇನೋ ಇದೆ. ನಾನು ಸಂಪೂರ್ಣ ಮಾಹಿತಿ ತೊಗೊಳಕ್ಕಾಗಿಲ್ಲ, ಇವತ್ತು ಕರ್ತಿದ್ದೆ. ಗುತ್ತಿಗೆದಾರರು ತಗೊಂಡಿದ್ದ ಜಾಗನ ವಾಪಸ್ ಬಿಟ್ಟಿಲ್ಲ ಅಂತ ಸರ್ಕಾರಿ ಕೆಲಸಕ್ಕೆ ತಗೊಂಡಿದ್ದಾರೆ. ನೋಡ್ತೀನಿ, ಅದನ್ನೆಲ್ಲ ಹೇಳ್ತೀನಿ. ಯಾವ್ಯಾವ ಪ್ರಾಬ್ಲಮ್ ಇದೆ DC ಅವರಿಗೆ ಜವಾಬ್ದಾರಿ ಕೊಟ್ಟು ಅದನ್ನೆಲ್ಲ